ಅಲ್ಲ ನಾವು ಪಾಂಡು ಮನೆಗೆ ಹೋಗೋದು ಸರಿಯಲ್ಲಮ್ಮ. ಅಕ್ಕ, ಪಾಂಡು ಬೇರೆ ಅಲ್ಲ, ನನ್ ಪ್ರಾಣ ಬೇರೆ ಅಲ್ಲ. ಬಾಡಿ ಇಲ್ಲಿ, ಪ್ರಾಣ ಅಲ್ಲಿ ಇದ್ರೆ ಹೆಂಗಕ್ಕ? ಮಾಲಾ, ಪಾಂಡುನ ಮರ್ತು ಬಿಡು. ಚುನಾವಣೆಯಲ್ಲಿ ಗೆದ್ದವರು ಓಟ್ ಕೊಟ್ಟವ್ರನ್ನ ಮರಿಬಹುದು, ಆದ್ರೆ ನಾನ್ ಪ್ರೀತಿಸಿದ ಪಾಂಡುನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನ್ ಪಾಂಡುನ ಮದ್ವೆ ಆಗ್ಲೇಬೇಕು. ತಲೆ ಗೇಟ್ ಬಿದ್ದು 25 ವರ್ಷ ನೀನ್ ಕೋಮಾದಲ್ಲಿ ಮಲಗಿದ್ದೆ. ಈ 25 ವರ್ಷದಲ್ಲಿ ಏನಾಯ್ತು ಅಂತ ನಿನಗ್ ಗೊತ್ತೇ ಇಲ್ಲ. ಹಾ, ಸರ್ಕಾರ ಚೇಂಜ್ ಆಯ್ತಾ? ಪಾಂಡುಗೆ ಮದ್ವೆ ಆಯ್ತು, 2 ಮಕ್ಳಾಯ್ತು. ನೀನ್ ಹೇಗೆ ಅವನ್ನ ಮದ್ವೆ ಆಗ್ತೀಯಾ? ಅಕ್ಕ, ಅವೆಲ್ಲ ನನಗ್ ಗೊತ್ತಿಲ್ಲ. ಎಷ್ಟೋ ನಾಟಕಗಳಲ್ಲಿ ಪಾಂಡು ಗಂಡನ್ ರೋಲು ನಾನು ಹೆಂಡತಿ ರೋಲ್ ಮಾಡಿದೀನಿ. ನಾನು ಆಗ್ಲೇ ಡಿಸೈಡ್ ಮಾಡಿದ್ದೆ. 25 ವರ್ಷ ನನಗೆ ಎಚ್ಚರ ಇಲ್ದೇ ಇರ್ಬೋದು. ಈಗ ನಾನು ಎದ್ದಿದ್ದೀನಲ್ಲ, ಹೆದರ್ಸಿ ಬೆದರ್ಸಿ ದಾಂದ್ಲೆ ಮಾಡಿ ಆದ್ರೂ ಸರಿ, ನಾನು ಆ ಪಾಂಡುನ ಮದ್ವೆ ಆಗ್ಲೇಬೇಕು. ಹಲೋ ಹಲೋ, ಪುಂಡ ಇದ್ದಾರಾ? ಇಲ್ಲ, ನಾನು ಅವ್ರ ತಾಯಿ ಮಾತಾಡ್ತಿರೋದು. ಶ್ರೀಮತಿ, ನೀವ್ಯಾರು? ನನ್ನ ಹೆಸರು ಲೀಲಾ ಅಂತ. ನಿಮ್ ಮಗ ಪುಂಡ ನನ್ ಕಸಿನ್ಗೆ ಆಕ್ಸಿಡೆಂಟ್ ಮಾಡಿ ಓಡ್ ಹೋದ. ಹಿಟ್ ಅಂಡ್ ರನ್ನು. ನನ್ ಕಸಿನ್ ರಾಘವ ಈಗ ಹಾಸ್ಪಿಟ್ಲಲ್ಲಿ ಕೋಮಾದಲ್ಲಿ ಮಲಗಿದ್ದಾನೆ. ಬದುಕ್ತಾನೋ ಸಾಯ್ತಾನೋ ಗೊತ್ತಿಲ್ಲ. ಪುಂಡನ್ನ ಸ್ವಲ್ಪ ಆಸ್ಪತ್ರೆ ಹತ್ರ ಬರಕ್ ಹೇಳಿ, ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರಕ್ ಹೇಳ್ಬೇಕಾಗತ್ತೆ. ಇಲ್ಲಿ ನೋಡಿ ಮಾ, ಪ್ಲೀಸ್ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಡ್ಬೇಡಿ. ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ, ಖಂಡಿತ. ಓಕೆ, ಬಾಯ್. ಮಾಯೇ, ಹೊಗಲ ಕರಿಬೇಡ ನಿನ್ನ. ಪಾಪು ಯಾವ್ದಾರು ಆಕ್ಸಿಡೆಂಟ್ ಮಾಡಿದಾನಾ? ಹೌದು, ಅವ್ನು ಯಾರೋ ಮೋಟರ್ ಬೈಕ್ ಅವನು ಕಾರಿಗೆ ಅಡ್ಡ ಬಂದಂತೆ. ಲೈಟ್ ಆಗಿ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಆ ಪೇಷಂಟ್ ನ ಯಾರೋ ಆಟೋದಲ್ಲಿ ಕರ್ಕೊಂಡು ಹೋದ್ರಂತೆ. ಲೈಟೋ ಹೆವಿನೋ, ಈ ವಿಷಯ ನನಗೆ ಮೊದ್ಲೇ ಯಾಕೆ ಹೇಳಲಿಲ್ಲ? ಈಗಾಗ್ಲೇ ಮನೇಲಿ ಒಂದು ಆಕ್ಸಿಡೆಂಟ್ ಇದೆ, ಮತ್ತೆ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಅಮ್ಮ ಹೆದರ್ಕೋತಾರ, ಹೇಳ್ಬೇಡ ಅಂದ್ರು. ಮಮ್ಮಿ, ಪಾಪಣ್ಣ ಅದು ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದಾನೆ. ರೋಡಲ್ಲೆಲ್ಲ ಟಾಕ್ ಮಾಡ್ತಿದ್ರೆ. ನಾನೇನಾದ್ರೂ ಡೈಡ್ ಆಗ್ಬಿಟ್ರೆ 10 years ಜೈಲು ಪಾಪಣ್ಣಂಗೆ. ಇವಾಗ ಅವ್ರನ್ನ ಕರೆದ್ರೆ ಏನ್ ಪ್ರಯೋಜನ? ಫಸ್ಟ್ ಅವ್ರಗಳನ್ನ ಕರೆದು ಕಾಂಪ್ರಮೈಸ್ ಆಗೋಣ. ಮಾಲಾ ಲೀಲಾ ಅಂತ ಇಬ್ರಿದ್ದಾರೆ, ಸಿಸ್ಟರ್ಸು. ಅವ್ರ ಕಸಿನ್ಗೆ ಪಾಪಣ್ಣ ಡ್ಯಾಶ್ ಮಾಡಿದ್ದು. ಓ, ಕರೆಸ್ರಪ್ಪ ಫಸ್ಟ್ ಅವ್ರನ್ನ. ನನ್ನ ಹೆಸರು ಲೀಲಾ, ನನ್ನ ತಂಗಿ ಮಾಲಾ. ನೋಡಿ, ನಮ್ ಮಗನೇ ಆಕ್ಸಿಡೆಂಟ್ ಮಾಡ್ದಂತ ನೀವ್ ಹೇಳ್ತಾ ಇದ್ದೀರಾ. ನಮ್ ಕಾರೇ ಬಂದ್ ಗುತ್ತು ಅಂತ ಏನಿದೆ ಪ್ರಮಾಣ? ಸತ್ಯ ಇನ್ನು ಉಳಿದಿದೆ. ಮೇಲೆ ದೇವ್ರು ಅಂತ ಒಬ್ಬ ಇದ್ದಾನೆ. ನೀತಿ ಪಾಠ ಸರಿ. ನಮ್ ಗಾಡಿಯಿಂದಾನೇ ಆಕ್ಸಿಡೆಂಟ್ ಆಯ್ತಾ? ನನ್ ಮಗ ಬಂದ ಅವನ್ನ ಕೇಳೋಣ. ಪಾಪ ಬಾಯ್ಲಿ ಬೇಗ ಬಾಯ್. ದೇವ್ರೆ ನಿನ್ ಕಾಪಾಡ್ಬೇಕು. ಬಾ. ಏನಾಯ್ತು ನೋಡು, ಇವರಿಬ್ರು ಬಂದು ನಿನ್ ಬಗ್ಗೆ ಏನೇನೋ ಹೇಳ್ತಿದ್ದಾರೆ ಕಣೋ. ಏನ್ ಮೇಡಮ್, ಏನ್ ನಿಮ್ ಪ್ರಾಬ್ಲಮ್? ತಗೋ ಪಾಪ. ಈ ವ್ಯಕ್ತಿ ನಿಮಗ್ ಗೊತ್ತಾ? ಇವ್ರ ಝೂಮ್ ಆಗ್ತಿಲ್ಲ. ಇದು ಏನಿದು? ಅದು ಫೋಟೋ, ಫೋನ್ ಅಲ್ಲ. ಯಾಕೆ ಬೇವರ್ತಿದ್ದೀರಾ? ಆದ್ರೆ ಮೇಡಮ್, ಅವನೇ ನನ್ನ ಕಾರ್ಯಕ್ಕೆ ಅಡ್ಡ ಬಂದಿತ್ತು. ಯಾರು ಅಡ್ಡ ಬಂದ್ರು ಅಂತ ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ಆಕ್ಸಿಡೆಂಟ್ ಆಗಿದ್ ನಿಜಾನಾ? ಪಾಪು, ಏನು ಗೊತ್ತಾಗಿಲ್ಲಮ್ಮ. ಜೋಡಿ ಬೊಂಬೆಗಳು, ನವರಾತ್ರಿ ಮುಗಿದ ಮೇಲೂ ಬೊಂಬೆಗಳು ಬಂದ್ಬಿಟ್ಟಿದೆ. ಬೊಂಬೆ ಕೇಸಲ್ಲ, ಬೊಂಬು ಕೇಸು. ಓಹೋ, ಗಾರಡಿ ಬೊಂಬೆಗಳ? ಹೇಳೋ ನಿಮ್ಮ ಅಪ್ಪಂಗೆ. ದಯವಿಟ್ಟು ನೀನ್ ಈ ಕಡೆ ಪಾಪ. ಏನು ಪಾಪ ನೀನು ಇವಾಗ ಬಂದೆ ತಕ್ಷಣ ಹೇಳಕ್ಕಿಲ್ವೇನೋ? ಇನ್ಸ್ಪೆಕ್ಟರ್ ಹೇಳಿ ಪ್ಯಾಚ್ ಅಪ್ ಮಾಡ್ತಾ ಇದ್ನ. ಪ್ಯಾಚ್ಗಳು ಹಾಕಿದ್ರೆ ಪ್ರಾಣ ಉಳಿಯಲ್ಲ. ರಾಘವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನೇನಾದ್ರೂ ಸತ್ರೆ ನಿಮ್ ಮಗನ್ಗೆ 10 ವರ್ಷ ಜೈಲ್ ಶಿಕ್ಷೆ. ಕಾಂಪ್ರಮೈಸ್ ಮಾಡ್ಕೋತಿರೋ ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣವಾ? ಬೇಗ ಹೇಳಿ. ನೋಡಿ, ಪೊಲೀಸು ಕೋರ್ಟ್ ಯಾಕೆ? ನೀವು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ. ನಾನು ನಮ್ಮ ಅಕ್ಕನಿಗಿಂತ 2 ವರ್ಷ ಚಿಕ್ಕವಳು. ಅದಕ್ಕೆ ಚಿಕ್ಕವರ ಕಾಣಿಸ್ತಾ ಇದ್ದೀರಾ. ಈ ಜುಮ್ಕಿ ಒರಿಜಿನಲ್ಲ? ಪಾಂಡು, ನಾನು ಯಾರು ಅಂತ ಗುರ್ತಿಸಿಕ್ಲಿಲ್ವಾ? ಏ ಮಾಲಾ, ಮಂಕದಿನ್ನೆ. ಹೌದು, ನಾನೇ ಮಾಲಾ, ನಿಮ್ ಮಂಕದಿನ್ನೆ. ಯಾವ್ದ್ರಿ ಮಂಕ್ದಿನ್ನೆ? ಕಾಲೇಜ್ ಡೇಸಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ಓದೋದಕ್ಕಿಂತ ಆಟಗಳೇ ಜಾಸ್ತಿ ಇತ್ತು. ಏನು ವೀಟುನಾ? ಅಯ್ಯೋ, ವೀಟೂನು ಇಲ್ಲ, ಕಾಟೂನು ಇಲ್ಲ. ನಾವಿಬ್ರು ಡ್ರಾಮಾಸ್ ಮಾಡ್ತಾ ಇದ್ವಿ. ನೀ ಸಿಗದೆ ಹೋಗಿದ್ದಿದ್ರೆ ನಾನು ಇವಳನ್ನೇ ಮದುವೆ ಆಗ್ತಾ ಇದ್ದೆ. ಪಾಂಡು,
ಇನ್ನೊಂದ್ಸರಿ ಹೇಳ್ತೀರಾ ಆ ಮಾತನ್ನ? ನನ್ನ ಹೆಂಡತಿ ಪಾಚೋ ಶ್ರೀಮತಿ ಸಿಗದೆ ಹೋಗಿದ್ದಿದ್ರೆ ನಾನು ಈ ಮಾಲನೇ ಮದುವೆ ಆಗ್ತಾ ಇದ್ದೆ. ಈ ದಿಣ್ಣೆ ಅಷ್ಟಾದ್ರೂ ನೆನ್ಪಿದಾಳಲ್ಲ ನಿನ್ಗೆ? ಮಾಲಾಗೆ 25 ವರ್ಷದಿಂದ ಈ ಕಡೆ ಬರಕ್ಕೆ ಆಗಿರ್ಲಿಲ್ಲ. ನಾನು 25 ವರ್ಷದಿಂದ ತಲೆಗೆ ಪೆಟ್ಬಿದ್ದು ಕೋಮದಲ್ಲಿದ್ದೆ ಅಂತ ಮಾತ್ರ ಹೇಳ್ಬೇಡ. ಇವಳು 25 ವರ್ಷದಿಂದ ಫಾರಿನ್ ಅಲ್ಲಿ ಇದ್ಲು. ಫಾರಿನ್ ಸುತ್ಕೊಂಡ್ ಬಂದ್ಯಾ? ಮದುವೆ ಆಯ್ತಾ? ಎಷ್ಟು ಜನ ಗಂಡಂದ್ರು? ಎಷ್ಟು ಮಕ್ಕಳು? ಪಾಂಡು, ಎಂತ ಮಾತು ಹೇಳ್ದೆ, ಎಂತ ಮಾತು ನೀನು ಹೇಳಿದೆ, ಮುಗ್ಧ ಹೆಣ್ಣು ನಾನು ಎಂದು ನಿನಗೆ ತಿಳಿಯದೆ. ಲಾ 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 ಪಾಪ ಮೇಲೆ ಕೇಸ್ ಹಾಕ್ತಿದ್ದಾರೆ ಈ ಮಗ್ದಿಣ್ಣೆ. ಅಕ್ಕ, ಕಂಡೀಷನ್ಸ್ ಹೇಳು. ನನ್ ತಂಗಿ ಮಾಲಾ ನಿಮ್ಮನ್ನ ಇಷ್ಟಪಟ್ಟಿದ್ಲು ಅಂತ ನೀವೇ ಒಪ್ಕೊಂಡಿದ್ದೀರಿ. ಇರ್ಬೋದು. ನಿಮ್ ಮಗ ಮಾಡಿದ ಆಕ್ಸಿಡೆಂಟ್ ಇಂದ ಈಗ ನಮ್ ಕಸಿನ್ ಆಸ್ಪತ್ರೆಯಲ್ಲಿದ್ದಾನೆ. ಇರ್ಬೋದು. ಶ್ರೀಮತಿ, ನಿನ್ ಗಂಡನ್ನ ನನಗ್ ಬಿಟ್ಕೊಡು, ನಾನ್ ಮದ್ವೆ ಆಗ್ತೀನಿ. ನಾವಿಬ್ರು ಕಾಲೇಜ್ನಲ್ಲಿದ್ದಾಗ ಎಷ್ಟು ಪ್ರೀತಿ ಮಾಡ್ತಿದ್ವಿ ಗೊತ್ತಾ? ಕಾಲೇಜಲ್ಲಿ ಎಲ್ರು ನಮ್ಮನ್ನ ಗಂಡ ಹೆಂಡತಿ ಅಂತಾನೇ ಕರೀತಿದ್ರು. ಅದೇ ಕಣ್ಣು, ಅದೇ ತುಟಿ, ಅದೇ ಕಟಿ, ಅದೇ ಪಿಟಿ. ಏನ್ರಿ ತುಟಿಯಿಂದ ಕಟಿವರೆಗೂ ವರ್ಣನೆ ಶುರು ಮಾಡ್ಕೊಂಡ್ಬಿಟ್ರಾ? ಮಾಲನನ್ನ ಮದುವೆ ಆಗೋದಕ್ಕೆ ಬಂದಿದ್ದಾಳ. ಏನಾಗಿದೆ ನಿಮ್ಗೆ ರೀ? ನಿಮ್ಗೆ ಮದುವೆ ಆಗಿ 25 ವರ್ಷ ಆಗಿದೆ, ಇಬ್ಬಿಬ್ರು ಮಕ್ಳಿದಾರೆ ನಿಮ್ಗೆ. ದೇವ್ ತರ ನೀನೇ ಇದೆಯಲ್ಲೇ. ಏನಪ್ಪಾ ಅಂದ್ರೆ ಜೋಕ್ಸಾ? ನಿಮ್ಗೆ ಒಂದಿನ ಟೈಮ್ ಕೊಡ್ತೀನಿ. ಆಸ್ಪತ್ರೆಗೆ ಹೋಗ್ಬೇಕು. ರಾಘವ ಸತ್ರೆ ನಿಮ್ ಪುಂಡನ್ಗೆ ಜೈಲೆ. ಅವ್ನ್ ಬದುಕಿರೋವಾಗ್ಲೇ ಎಸ್ ಅಂದ್ರೆ ಮಾಲಾ ಜೊತೆ ಮದ್ವೆ, ಜೈಲಿಂದ ಬಿಡುಗಡೆ. ನಾನ್ ಬದುಕಿರೋವರೆಗೂ ಅದ್ ಸಾಧ್ಯ ಇಲ್ಲ. ಹಾಗಾದ್ರೆ ಸಾಯ್ರಿ, ಇಲ್ಲ ಡಿವೋರ್ಸ್ ಕೊಡಿ, ನೀವೇ ಡಿಸೈಡ್ ಮಾಡಿ. ನಡಿಯಕ್ಕ. ಏನ್ರಿ ನಿಮ್ ಮಂಗ್ತಿಂಡ ಹೀಗ ಅನ್ಬಿಟ್ಲು? ಶ್ರೀಮತಿ, ಮಾಲಾ ಹೇಳಿದ್ ನೋಡಿದ್ರೆ ಆ ಎರಡು ನನಗೆ ಅನುಕೂಲ ಆಗೋ ತರ ಇದೆಯಲ್ಲೇ. ಲಾ 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 ಲಾ. ಗುದ್ದೋಗು ಇನ್ನು ಗಾಡಿಗಳನ್ನ. ಅಜೆಂಡಾ ಏನು? ಪಾಪಣ್ಣ ಆಕ್ಸಿಡೆಂಟ್ ಮಾಡಿದಾನೆ, ಪೇಷಂಟ್ ಇನ್ನ ಡೈಡ್ ಆಗಿಲ್ಲ, ಆಕ್ಸಿಜನ್ ಗಿವ್ ಮಾಡ್ತಾ ಇದಾರೆ. ಈಗ ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ ಕೊಡ್ಬಾರ್ದಾ? ಕೊಟ್ರೆ ಪ್ರಾಬ್ಲಮ್, ಜಾನುನ 10 ವರ್ಷ ಜೈಲಿಗೆ ಹಾಕ್ತಾರೆ. ಕೊಡ್ಲಿಲ್ಲ ಅಂತಂದ್ರೆ ನನ್ನ ಕಾಲೇಜ್ ಫ್ರೆಂಡ್ ಮಾಲನ ನಾನು ಮದುವೆ ಆಗ್ತೀನಿ. ಇನ್ನು ಚಪ್ಪರ್ಸ್ಕೊಂಡು ಹೇಳಿ. ಮಾಲ ನನ್ಗೆ 2ನೇ ನಾಯಿ ಹಾಕ್ತಾರ? ದಿಗಡ್ದಿಮ್ಮಿ ಸಾಧ್ಯನೇ ಇಲ್ಲ. 7 ಜನ್ಮಕ್ಕೂ ಹೆಂಡತಿ ಸೀಟನ್ನ ನಾನೇ ಬುಕ್ ಮಾಡಿದೀನಿ. ಹೋದ್ ಸೀಸನ್ ಅಲ್ಲೂ ನಾನೇ ಹೆಂಡತಿ, ಮುಂದೆ ಬರೋ ಸೀಸನ್ಗಳಲ್ಲೂ ನಾನೇ ಹೆಂಡತಿ. ನನ್ ಜಾಗಕ್ಕೆ ಯಾರು ಬಂದ್ರೆ ಬಾಡೆ ಪಾಯಸನೇ ಗತಿ. ವಡೆ ಪಾಯಸದ ವಿಷಯ ಬಿಡಿ ಮಾಯಿ, ಇವಾಗ ನಿಮ್ ಮಗನ್ ಉಳಿಸ್ಕೋತಿರೋ ಇಲ್ವೋ? ಅಂದ್ರೆ ಪಾಪ ಉಳ್ಸಕ್ಕೆ ನಾನ್ ಡೈವರ್ಸ್ ಕೊಡ್ಬೇಕಾ? ಇನ್ನೇನು, ನನ್ ಗಂಡ ಜೈಲಿಗೆ ಹೋಗ್ಬೇಕಾ? ಹೋಗ್ಲಿ ಬಿಡು. ಓ ಇಲ್ಲ ಇಲ್ಲ ಇಲ್ಲ, ಪುಂಡ ಜೈಲಿಗೆ ಹೋಗಬಾರ್ದು. ಮತ್ತಿನ್ನೇನ್ ಮಾಡೋದು? ಮಾಡಿದ್ಲು ನೋಡಿ ನಿಮ್ ಫ್ರೆಂಡ್ ಫೋನು. ಹಲೋ, ಏನ್ ಡಿಸಿಷನ್ ಬಂತು? ಪುಂಡನ್ನ ಜೈಲಿಗೆ ಕಳ್ಸೋದಾ ಇಲ್ಲ ಡಿವೋರ್ಸ್ ಪೇಪರ್ ಸೈನ್ ಮಾಡೋದಾ? ಇನ್ನು ಮೀಟಿಂಗ್ ನಡೀತಿದೆ ಕಣ್ರಿ. V2 ಪ್ರಾಬ್ಲಮ್ ಆಗದೆ ಇರೋ ತರ ನೋಡ್ಕೊಳ್ಳಿ. ಶ್ರೀಮತಿ, ಯಾರೇ ಫೋನ್ ಮಾಡಿದ್ದು? ಮಾಲಾನಾ? ಅಲ್ಲ, ಅವ್ರ ಅಕ್ಕ ಲೀಲಾ. ಕಾಲೇಜಲ್ಲಿ ಇಬ್ರು ಒಟ್ಟೊಟ್ಟಿಗೆ ಓಡಾಡ್ಬೇಕಾರೆ ಅದ್ ಏನೇನ್ ಮಾಡಿದ್ರು ದೇವ್ರಿಗೆ ಗೊತ್ತು. ಮಾಯಿ, ಹಾಗೆಲ್ಲ ಕರಿಬೇಡ ನೀನನ್ನ. ನೀವು ಡೈವೋರ್ಸ್ ಕೊಟ್ಬಿಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ. ನೋಡಿದ್ಬಿಡ್ಲು ಚೌಕಾಸಿ. ನನ್ನ ಮನೆಯಿಂದ ಆಚೆ ಹಾಕಕ್ಕೆ ಕಾಯ್ತಿದ್ಯಾ ಅಲ್ವಾ ನೀನು? ನಾನು ನನ್ ಗಂಡನ ಉಳಿಸ್ಕೋಬೇಕಲ್ವಾ? ಪಾಪ ಅವ್ರೇನೋ ತಪ್ಪೇ ಮಾಡಿಲ್ಲ. ಯಾಕೆ ಯಾಕೆ ನಿನ್ ಗಂಡ ಆಕ್ಸಿಡೆಂಟ್ ಮಾಡಿಲ್ವಾ? ಇಲ್ಲಮ್ಮ, ಅವನೇ ಅಡ್ಡ ಬಂದಿದ್ದು. ಪಾಪಣ್ಣಂದೇ ಫಾಲ್ಟ್. ನೀನ್ ನೋಡ್ದೆ ನೀನ್ ನೋಡ್ದ್ಯಾ? ನಂದಲ್ಲ ಫಾಲ್ಟು, ಅವಂದು. ಯಾಕಪ್ಪ ನೀನೇ ಆ ದೊಡ್ಡ ಗಾಡಿ ತಗೊಂಡೋಗಿ ಗುದ್ದು ಬಂದಿರೋದಲ್ಲಿ. ದೊಡ್ಡ ಗಾಡಿ ಅಲ್ವಮ್ಮ? ಮತ್ತೆ ಆ ದೊಡ್ಡ ಗಾಡಿ ನಾವು ನೋಡಕ್ಕಾಗಿಲ್ಲ ಅಂದ್ರೆ? ಏನು ಘೋಷಿತರ ಮಾತಾಡ್ತೀಯ ನೀನು? ನೀವೇನೇ ಕಿಸಿತ ಕೂತಿದ್ದೀರಾ? ಎಲ್ಲರೂ ಜಗಳ ನಿಲ್ಸಿ ಮೀಟಿಂಗ್ ಮುಗಿಸಿ, ಇಲ್ಲಾಂದ್ರೆ ತೀರ್ಮಾನಕ್ಕೆ ಬರೋದಿಲ್ಲ. ಏನಿದು ಇಷ್ಟೊಂದು ಮೆಸೇಜಸ್?
ಏ ಪಾಪು ಪಾಪು ಏನೇ ಅವಳ ಆಕ್ಸಿಡೆಂಟ್ ಫೋಟೋಸ್ ಕಳ್ಸಿದಾಳೆ ಕಣ್ರಿ. ಇವಾಗ ನಾನು ಶ್ರೀಮತಿ ಅವಳ ಹತ್ರ ದಾಖಲೆ ಇದೆ ಕಣೆ, ದಾಖಲೆ. ಅವಳು ನಿಮ್ ಗರ್ಲ್ ಫ್ರೆಂಡ್ ಅಂತ ನನಗೆ ಗೊತ್ತು. ಅವಳನ್ನೇ ನೀವು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಪ್ಪ ನೋಡ್ಲಿ, ಪರಮೇಶ್ವರ ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ, ಬಿಡೆನು ನಿನ್ನ ಪಾದ ಗುರುವೇ, ಬಿಡೆನು ನಿನ್ನ ಪಾದ. ಚೊಂಬು ನಾಣ್ಯ. ಓಕೆ, ಪಾಪು ದೇವ್ರ ನಾಣ್ಯ ಹಾಕಿದೀನಿ. ಹೆಡ್ಸ್ ಬಿದ್ರೆ ಡೈವರ್ಸು, ಇಲ್ಲ ಅಂದ್ರೆ ರಿವರ್ಸು. ನಾನ್ ಒಪ್ಪಲ್ಲ. ಡೀಲ್ಸ್ ಬಿದ್ರೆ ನನ್ ಗಂಡ ಜೈಲಿಗೆ ಹೋಗ್ಬೇಕೇನೋ. ನಿಮ್ಮತ್ತೆ ಡೈವರ್ಸ್ ಕೊಟ್ರೆ ನಾನು ಮಾಲಲ್ಲಿ ಮದುವೆ ಆಗ್ತೀನಿ. ಇವಾಗ ಪಾಪಣ್ಣ ಜೈಲಿಗೆ ಗೋ ಮಾಡಿದ್ರೆ ನಮಗ್ ಪಾನಿಪುರಿ ಈಟ್ ಮಾಡಕ್ಕೆ ಮನಿ ಯಾರು ಗಿವ್ ಮಾಡ್ತಾರ? ಕರೆಕ್ಟ್ ಪಾಯಿಂಟ್ ಇದು. ಮನೆ ನೋಡ್ಕೊಳಕ್ ಜನ ಬೇಡ್ವಾ? ಅವ್ರವ್ರ ಚಿಂತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ಲಾರು. ಮಾಲಾ ಹೆಟ್ಟ ಹೆಡ್ ಬಿತ್ತು. ಮೈ ಡಿವೋರ್ಸ್ ಕೊಡ್ತಾರೆ. ಆಯ್ತು, ನಾನು ನಿಮ್ಗೆ ಡೈವರ್ಸ್ ಕೊಡ್ತೀನಿ. ನೀವು ಮಾಲಾ ಜೊತೆನೆ ಮದ್ವೆಯಾಗಿ ಆರಾಮಾಗಿರಿ. ಪಾಪನು ಆಗ ಮನೇಲೇ ಇರ್ತಾನೆ. ನಿಜವಾಗ್ಲೂ ನಿಮ್ ಮುಖ ಅರಳ್ಬಿಡ್ತಲ್ವಾ? ಜೀವನದಲ್ಲಿ ಹೆಂಡತಿ ಬದಲಾವಣೆ ಆದ್ರೆ ಗಂಡಸರ ಮುಖ ಅರಳುತ್ತೆ. ನಿಮ್ ಮುಖ ಏನೋ ಅರಳುತ್ತೆ. ನಾನಿಲ್ಲಿ ಬಾಡ ಹೋಗ್ತಿದ್ದೀನಲ್ಲ, ನನ್ ಗತಿ ಏನ್ರಿ? ಅಯ್ಯೋ, ಜೀವನಾಂಶ ಕೊಡ್ತಾ ಇದ್ದೀನಲ್ಲಿ. ನೋಡಪ್ಪ, ನಿಮ್ಮಪ್ಪ ನನಗೆ ₹1 ಜೀವನಾಂಶ ಕೊಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂದ್ರೆ. ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದಕ್ಕೆ ಇಷ್ಟಾದ್ರೂ ನನಗೆ ಕೊಟ್ರಲ್ಲ. ಅಡಿಯಪ್ಪ, ಡೈವೋರ್ಸ್ ಪೇಪರ್ ಫೈಲ್ ಮಾಡೋದಕ್ಕೆ ಲಾಯರ್ ಮನೆಗೆ ಹೋಗೋಣ. ಬರ್ತೀಯಾ? ಮಂಗಳ ದ್ರವ್ಯ ತಟ್ಟೆ ಇಲ್ಲಿಡ್ಲಾ ಇಲ್ಲ ವಾಪಸ್ ತಗೊಂಡೋಗ್ಲಾ? ಪತ್ತಿ ಇಡಕ್ಕೆ ಬಂದ ಮೇಲೆ ಎಲ್ಲಿ ಇಟ್ರೇನಂತೆ, ಇಡಿ, ಇಲ್ಲೇ ಇಡಿ. ಸ್ವಲ್ಪ ಸೈಡ್ಗೆ ಬರ್ತೀರಾ? ಸೈಡ್ಗೆ ನಮ್ಮ ಹೊಟ್ಟೆ ಹೋಗ್ತೀನಿ ನಾನು. ಹಾಗಾದ್ರೆ ಇನ್ಮೇಲೆ ಪಾಂಡು ನನ್ ದೊರೆ.